ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹಿಂದಿನ 5 ವಿಡಿಯೋಗಳಲ್ಲಿ ಶ್ರೀ ಲಕ್ಷ್ಮೀಪಾದ ಡಿಸೈನ್ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ತೋರಿಸಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿಯೂ ಸಹ ಇನ್ನೊಂದು ರೀತಿಯಲ್ಲಿ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಬಾಲ್ ಚೈನು, ಗೋಲ್ಡ್ ಕಲರ್ ಫಾಯಿಲ್ ಶೀಟು, ಫೆವಿಕಾಲ್, ಕತ್ತರಿ, ಕುಂದನ್, ಪರ್ಲ್, ರೌಂಡ್ ಶೇಪ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ OHP ಶೀಟು ಮತ್ತು ರಟ್ಟು, ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಗೊಳ್ತಾ ಇದ್ದೀನಿ. ಪಾದದ ಡಿಸೈನ್ ಯಾವ ಸೈಜ್ನಲ್ಲಿ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ರಟ್ಟು ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬಾರ್ಡರ್ನಲ್ಲಿ ಫೆವಿಕಾಲ್ ಹಾಕ್ತಾಯಿದ್ದೀನಿ. ಫೆವಿಕಾಲ್ ಹಾಕ್ಬಿಟ್ಟು ಇವಾಗ ಫಾಯಿಲ್ ಶೀಟನ್ನು ಅಂಟಿಸ್ತಾ ಇದ್ದೀನಿ. ರಟ್ಟಿನಿಂದ ಒಂದು 2-3 ಸೆಂಟಿಮೀಟರ್ ಜಾಸ್ತಿ ಬಿಟ್ಟು ಎಕ್ಸ್ಟ್ರಾ ಉಳಿದಿರುವಂಥ ಫಾಯಿಲ್ ಶೀಟನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದು ರೌಂಡ್ ಶೇಪ್ನಲ್ಲೇ ಇರಬೇಕು ಅನ್ನೋದೇನೂ ಇಲ್ಲ, ರಫ್ ಆಗಿ ಕಟ್ ಮಾಡ್ಕೋಬೋದು. ಇವಾಗ ಫಾಯಿಲ್ ಶೀಟ್ ಮಧ್ಯದಲ್ಲಿ ಸ್ವಲ್ಪ ದೂರದಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅಂಟಿಸೋದು ಸುಲಭ ಆಗುತ್ತೆ, ಅದಕ್ಕೋಸ್ಕರ. ಮತ್ತೆ ಫೆವಿಕಾಲ್ ಹಾಕ್ತಾ ಇದ್ದೀನಿ. ಫೆವಿಕಾಲ್ ಹಾಕಿ ಫಾಯಿಲ್ ಶೀಟನ್ನು ಮಡಿಸಿ ರೌಂಡ್ ಶೇಪ್ನಲ್ಲಿ ಬರೋ ಹಾಗೆ ಮಾಡ್ತಾ ಇದ್ದೀನಿ. ನೀಟಾಗಿ ಅಂಟಿಸ್ಕೋಬೇಕು. ಫಾಯಿಲ್ ಶೀಟ್ ರಟ್ಟಿನ ಮೇಲೆ ಅಂಟಿಸೋದೇನು ಕಷ್ಟ ಆಗಲ್ಲ, ಈಸಿಯಾಗಿ ಬರುತ್ತೆ. ಇವಾಗ ನೀಟಾಗಿ ರೌಂಡ್ ಶೇಪ್ ಬರೋ ಹಾಗೆ ನೀಟಾಗಿ ಅಂಟಿಸ್ಕೋಬೇಕು. ಫಾಯಿಲ್ ಶೀಟ್ ಮೇಲೆ ಪಾದದ ಡಿಸೈನ್ ಬರೆಯೋದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಅದೇ ಸೈಜ್ನಲ್ಲಿ ರೌಂಡ್ ಶೇಪ್ನಲ್ಲಿ ವೈಟ್ ಪೇಪರ್ನ ಕಟ್ ಮಾಡಿಕೊಂಡು ಅದರ ಮೇಲೆ ಪಾದದ ಡಿಸೈನ್ ಬರ್ಕೊಂಡಿದ್ದೀನಿ. ಇವಾಗ ಪೆನ್ಸಿಲ್ ತೆಗೆದುಕೊಂಡು ಪಾದದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಡಿಸೈನ್ ಬರ್ಕೋಬೇಕಾಗತ್ತೆ. ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಬರಿತಾ ಇದ್ದೀನಿ. ಇವಾಗ ಫಾಯಿಲ್ ಶೀಟ್ ಮೇಲೆ ಪಾದದ ಡಿಸೈನ್ ಕಾಣಿಸ್ತಾ ಇದೆ. ಇದರ ಮೇಲೆ ಫೆವಿಕಾಲ್ ಹಾಕಿ ನೀಟಾಗಿ ಫೆವಿಕಾಲ್ ಹಾಕ್ಕೋಬೇಕು. ಒಂದು ಪಾದವನ್ನು ಮಾತ್ರ ತೋರಿಸಿಕೊಡ್ತಾ ಇದ್ದೀನಿ. ಇದರ ಮೇಲೆ ಬ್ಲೂ ಕಲರ್ ಬಾಲ್ ಚೈನ್ ಅಂಟಿಸ್ತಾ ಇದ್ದೀನಿ.
ಎಕ್ಸ್ಟ್ರಾ ಉಳಿದಿರೋಂಥ ಬಾಲ್ ಚೈನು 2 ಗುಂಡುಗಳ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ತುದಿಯಲ್ಲಿ ಅಂಟಿಸ್ಕೋಬೇಕು. ಇವಾಗ ಹಾಫ್ ಪರ್ಲ್ ತೆಗೆದುಕೊಂಡು ಬೆರಳುಗಳನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಸೈಜು, ಇನ್ನು 4 ಬೆರಳುಗಳು ಸ್ವಲ್ಪ ಚಿಕ್ಕ ಸೈಜ್ನಲ್ಲಿ. ಈಗ ಪಾದ ಡಿಸೈನ್ ರೆಡಿಯಾಗಿದೆ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.